ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಷ್ಟೇ ಕೊಡುಗೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಸಿಎಂ ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಮೈಸೂರಿಗೆ ನಾಲ್ವಡಿ ಒಡೆಯರ್ ಕೊಟ್ಟಷ್ಟೇ ಸಿಎಂ ಕೊಡುಗೆ ಕೂಡ ಇದೆ. ಮಹಾರಾಜರಷ್ಟೇ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಮೈಸೂರನ್ನ ಮುಖ್ಯಮಂತ್ರಿಗಳು. ಇದು ಬೇರಾರೂ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಕೊಟ್ಟಿದ್ದಂತ ಒಂದು ಹೇಳಿಕೆ. ಈ ಹೇಳಿಕೆ ತೀವ್ರ ವಿವಾದ ಕಾರಣ ಆಗಿದೆ ಮತ್ತು ಸಿಎಂ ಕೆಲಸವನ್ನ ಕೃಷ್ಣರಾಜ ಒಡೆಯರ್ಗೆ ಹೋಲಿಸಿದ ಯತೀಂದ್ರ ಅವರ ಹೇಳಿಕೆಗೆ ವಿಪಕ್ಷಗಳು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿವೆ. ಮಹಾರಾಜರಷ್ಟೇ ಅನುದಾನ ಕೊಟ್ಟು ಅಭಿವೃದ್ಧಿಯನ್ನ ಮೈಸೂರು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯನವರು ಅನ್ನುವಂಥ ಅವರ ಪುತ್ರನ ಹೇಳಿಕೆಗೆ, ಸಿಎಂ ಕೆಲಸವನ್ನ ಕೃಷ್ಣರಾಜ ಒಡೆಯರ್ಗೆ ಹೋಲಿಸಿದ ಯತೀಂದ್ರ ಅವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಸಿಎಂ ಕೆಲಸವನ್ನ ಕೃಷ್ಣರಾಜ ಒಡೆಯರ್ಗೆ ಹೋಲಿಸಿದ ಯತೀಂದ್ರ ಅವರ ಹೇಳಿಕೆಗೆ ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಸುಮ್ಮನೆ ವಿಪಕ್ಷಗಳು ಟೀಕೆ ಮಾಡ್ತಾರೆ ಅಂತ ಯತೀಂದ್ರ ಅವರು ಹೇಳಿರುವಂಥದ್ದು. ಇದಕ್ಕೆ ವಿಪಕ್ಷಗಳು ತೀವ್ರ ಆಕ್ರೋಶವನ್ನ ಹೊರಹಾಕಿವೆ. ಅಲ್ಲಿ ಮೈಸೂರಿನ ಒಡೆಯರ್ ಎಲ್ಲಿ, ಸಿದ್ದರಾಮಯ್ಯ ಎಲ್ಲಿ? ಒಡೆಯರ್ಗೆ ಸಿದ್ದರಾಮಯ್ಯ ಅವರನ್ನ ಹೋಲಿಸುವಂಥದ್ದು, ಒಡೆಯರ್ಗೆ ಮಾಡುವಂತಹ ಅಪಮಾನ ಇದು ಅಂತ ವಿಪಕ್ಷಗಳು ತೀವ್ರ ಆಕ್ರೋಶವನ್ನ ಹೊರಹಾಕಿವೆ. ತಮ್ಮ ತಂದೆ ಅನ್ನುವಂಥ ಕಾರಣಕ್ಕೆ ಯತೀಂದ್ರ ಅವರು ಬಹುಶಃ ಈ ರೀತಿ ಹೇಳಿಕೆ ಕೊಟ್ಟಿರಬಹುದೇನೋ, ತಮ್ಮ ತಂದೆಯನ್ನು ಒಡೆಯರ್ಗೆ ಹೋಲಿಸಿರಬಹುದೇನೋ ಅಂತ ಆಕ್ರೋಶವನ್ನ ಹೊರಹಾಕಿವೆ ವಿಪಕ್ಷಗಳು. ಇದರ ನಡುವೆ ಯತೀಂದ್ರ ತಮ್ಮ ತಂದೆಯ ಕೆಲಸವನ್ನ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೆಲಸವನ್ನ ಹಾಡಿ ಹೊಗಳಿದ್ದಾರೆ. ಮೈಸೂರಿಗೆ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಕೃಷ್ಣರಾಜ ಒಡೆಯರ್ಗೆ ಹೋಲಿಸಿ ಯತೀಂದ್ರ ಸಿಎಂ ಕೆಲಸವನ್ನ ಹೊಗಳಿರೋದಕ್ಕೆ ಒಂದು ಕಡೆ ಟೀಕೆಗಳು ವ್ಯಕ್ತವಾಗ್ತಾ ಇದ್ದಾರೆ. ತಮ್ಮ ತಂದೆ ಅಭಿವೃದ್ಧಿ ಕೆಲಸಗಳನ್ನು ಮೈಸೂರಿನಲ್ಲಿ ಮಾಡಿದ್ದಾರೆ ಅಂತ ಯತೀಂದ್ರ ಅವರು ಮಾತ್ರ ಈ ವೇಳೆ ತಮ್ಮ ತಂದೆಯನ್ನ ಹೊಗಳಿದ್ದಾರೆ.